ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. TET ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ನೀವು ನಿಮ್ಮ ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಬೋದು. ಈಗ ಆಲ್ರೆಡಿ ಕೀ ಆನ್ಸರನ್ನು ನೋಡಿ ನಿಮ್ಮ ಅಂಕಗಳನ್ನು ನೀವು ಎಣಿಸಿರ್ತೀರ. ಅದು ಕರೆಕ್ಟಾಗಿದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದಾಗ ನಿಮ್ಮ ರಿಸಲ್ಟ್ ಶೀಟು ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ನೀವು ಕೊಟ್ಟಿರುವಂತಹ ಇನ್ಫಾರ್ಮೇಷನನ್ನು ಮೆನ್ಷನ್ ಮಾಡಿರ್ತಾರೆ. ಮತ್ತು ರೈಟ್ ಸೈಡಿಗೆ 150ಕ್ಕೆ ನಿಮಗೆ ಎಷ್ಟು ಅಂಕಗಳು ಬಂದಿದೆ ಅನ್ನೋದನ್ನು ಮೆನ್ಷನ್ ಮಾಡಿರ್ತಾರೆ. ಈಗ ನನಗೆ 150ಕ್ಕೆ 110 ಅಂಕಗಳು ಬಂದಿದೆ. ತುಂಬ ಜನ ಕೇಳ್ತಾ ಇದ್ರಲ್ವ ನನ್ನ ಅಂಕಗಳು ಎಷ್ಟು ಅಂತ. 150ಕ್ಕೆ ಈ ಬಾರಿ ನನಗೆ 110 ಅಂಕಗಳು ಬಂದಿದೆ. ನನಗೆ ಈಗ ಆಲ್ರೆಡಿ 114 ಸ್ಕೋರ್ ಇರೋದ್ರಿಂದ ನಾನು ಎಕ್ಸಾಮಿಗೆ 114 ಸ್ಕೋರನ್ನು ನಾನು ಎಂಟ್ರಿ ಮಾಡ್ಬೋದು. ಇಲ್ಲಿ ನಾವು ಎಷ್ಟು ಬಾರಿ TET ಪರೀಕ್ಷೆಯನ್ನು ಪಾಸ್ ಆಗ್ತೀವಿ ಅನ್ನೋದು ಮುಖ್ಯ ಅಲ್ಲ. ನಾವು ಎಷ್ಟೇ ಬಾರಿ ಬರೆದ್ರೂ ನಮ್ಮ ಅಂಕಗಳು ಎಷ್ಟು ಹೆಚ್ಚಾಗಿದೆ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ಓಕೆನಾ? ನೀವು ಈಗ ಯಾರೆಲ್ಲ ಕ್ವಾಲಿಫೈ ಆಗಿದ್ದೀರೋ ಅವರೆಲ್ಲರಿಗೂ ಕೂಡ ನವಚೇತನ ಎಜುಕೇಷನ್ ಚಾನಲ್ ಕಡೆಯಿಂದ ಕಂಗ್ರ್ಯಾಚುಲೇಷನನ್ನು ತಿಳಿಸ್ತೀವಿ. ಮತ್ತು ನನಗೆ ನೀವು ಎಕ್ಸಾಮ್ ಮುಗಿದಾಗ ನಿಮ್ಮ ಕೀ ಆನ್ಸರನ್ನು ಬಿಟ್ಟಾಗ ಕಮೆಂಟ್ಸ್ ಮಾಡಿ ತಿಳಿಸಿದ್ರಿ ನಿಮ್ಮ ಚಾನಲ್ ಕಡೆಯಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ ಅಂತ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತೀನಿ. ಒಂದು ವೇಳೆ ಕ್ವಾಲಿಫೈ ಆಗಿಲ್ಲ ಅನ್ನೋರು ನಿರಾಶರಾಗುವಂತಹ ಅವಶ್ಯಕತೆ ಇಲ್ಲ. ಪ್ರತಿ ವರ್ಷ TET ಪರೀಕ್ಷೆಯನ್ನು ಕಾಲ್ ಮಾಡ್ತಾರೆ. ನೀವು ನಿಮ್ಮ ಅಭ್ಯಾಸವನ್ನು ಸತತವಾಗಿ ಮಾಡ್ತಾಯಿರಿ. ಖಂಡಿತವಾಗ್ಲೂ TET ಪರೀಕ್ಷೆ ಅನ್ನುವಂಥದ್ದು ಯಾವುದೇ ಕಷ್ಟವಿಲ್ಲದೆ ನೀವು ಈ ಪರೀಕ್ಷೆಯನ್ನು ಪಾಸ್ ಆಗ್ಬೋದು, ಅರ್ಹತೆಯನ್ನು ಪಡ್ಕೊಳ್ಬೋದು. ಓಕೆನಾ? ಕ್ವಾಲಿಫೈ ಆದಂಥವರು GPSTR ಪರೀಕ್ಷೆಯ ತಯಾರಿಯನ್ನು ಮಾಡ್ಕೊಳ್ತಾ ಇರಿ. ಖಂಡಿತವಾಗ್ಲೂ GPSTR ಮತ್ತು ಹೈಸ್ಕೂಲ್ ಟೀಚರ್ ಪೋಸ್ಟು ಈಗ ಸದ್ಯದಲ್ಲಿ ಕಾಲಾಗುವಂತಹ ಸಾಧ್ಯತೆ ಇದೆ. ಅದಕ್ಕೆ ನಿಮ್ಮ ತಯಾರಿಯನ್ನು ಮಾಡ್ತಾಯಿರಿ. ಮತ್ತು FDA SDA ಪರೀಕ್ಷೆಗೂ ಕೂಡ ನೀವು ತಯಾರಿಯನ್ನು ಮಾಡ್ಕೊಳ್ತಾ ಇರ್ತೀರ ಅಂತ ಭಾವಿಸ್ತೀನಿ. ಪರೀಕ್ಷೆ ಯಾವುದೇ ಆಗಿರಲಿ ನಿಮ್ಮ ಸತತ ಪ್ರಯತ್ನ ಮಾಡ್ತಾ ಇದ್ರೇ ಖಂಡಿತವಾಗ್ಲೂ ಯಶಸ್ಸು ಅನ್ನುವಂಥದ್ದು ನಿಮಗೆ ಸಿಗುವಂಥದ್ದು. ಓಕೆನಾ? ಸೊ ನಿಮ್ಮ ರಿಸಲ್ಟನ್ನು ನೋಡ್ಕೊಳ್ಳಿ. ನಿಮ್ಮ ಅಂಕಗಳನ್ನು ತಿಳಿಸ್ಬೇಕು ಅನ್ನೋದಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ? ಸೊ ಎಲ್ರಿಗೂ ಕೂಡ ಧನ್ಯವಾದಗಳು.